ಎಸ್ಎಸ್ಎಲ್ಸಿ ಮುಗಿಸಿದವರಿಗೆ ವಿಶೇಷ ಕಾರ್ಯಾಗಾರ. ಮಿಲಾಪ್ ಫೌಂಡೇಶನ್ ಮಹತ್ವದ ಕಾರ್ಯ. ನೂರಾರು ವಿದ್ಯಾರ್ಥಿಗಳ ಸಂಗಮ, ಸಂಪನ್ಮೂಲ ವ್ಯಕ್ತಿಗಳ ಸಮಾಗಮ, ಭವಿಷ್ಯದ ಪ್ರಜೆಗಳಿಗೆ ಮಹತ್ವದ ವಿಷಯಗಳ ಬೋಧನೆ. ಇದು ಮುಧೋಳದ ಮಿಲಾಪ್ ಫೌಂಡೇಶನ್ ಮಹತ್ವದ ಕಾರ್ಯಕ್ರಮ. ಎಸ್ಎಸ್ಎಲ್ಸಿ ನಂತರ ಮುಂದೇನು ಎಂಬ ಒಂದು ದಿನದ ವಿಶೇಷ ಕಾರ್ಯಾಗಾರವನ್ನು ಮಿಲಾಪ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಇತ್ತೀಚೆಗೆ ಎಸ್ಎಸ್ಎಲ್ಸಿ ಮುಗಿಸಿದ ನೂರಾರು ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದರು. ಜಮಖಂಡಿ ಡಿವೈಎಸ್ಪಿ ರೋಷನ್ ಜಮೀರ್ ಅವರ ನೇತೃತ್ವದಲ್ಲಿ ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. ಅನೇಕ ಹಿರಿಯರು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಮಿಲಾಪ್ ಸಂಸ್ಥೆಯ ಕಾರ್ಯವನ್ನ ಶ್ಲಾಘಿಸಿದ್ರು. ಎಸ್ಎಲ್ಸಿ ಪಾಸ್ ಆದ ಮಕ್ಕಳಿಗೆ ಮುಂದಿನ ಜೀವನದಲ್ಲಿ ಏನು ಮಾಡಬೇಕು, ಏನು ಕಲಿದ್ರೆ ಒಳ್ಳೆಯದಾಕೈತೆ ಅನ್ನೋ ವಿಷಯವನ್ನು ಇಟ್ಕೊಂಡ ಎಲ್ಲ ಜಾತಿಯ ಮಕ್ಕಳಿಗೆ ಮಿಲಾಪ್ ಫೌಂಡೇಶನ್ ಅಂದ್ರೆ ಬರೀ ಮುಸ್ಲಿಮ್ಸ್ ಅವ್ರಿಗೆ ಅಷ್ಟಾತಲ್ಲ, ಎಲ್ಲ ಜಾತಿಯ ಮಕ್ಕಳಿಗೆ ಸಾಲಿಗೆ ಹೋಗಿ ಅವ್ರನ್ನ ಕರೆದು ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಕುಲಕರ್ಣಿ ಸರು, ರಫೀಕ್ ಸರು, ಮತ್ತು ನಮ್ಮ ಜಮಖಂಡಿ DSP ಸರು ಮತ್ತು ಇನ್ನೂ ಬಹಳ ಜನ ಇವತ್ತು SLC ನಂತರ ಏನು ಮಾಡಬೇಕು ಅನ್ನೋದನ್ನ ಬಗ್ಗೆ ಮಾರ್ಗದರ್ಶನ ನೀಡಿದರು. ಮಿಲಾಪ ಫೌಂಡೇಶನ್ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಯಶಸ್ವಿಯಾಗಿ ಮುಂದುವರಿದು ಮುಂದಿನ ಸಲವಾದರೂ ಪ್ರೇರೇಷನ್ ಕರೆಸಿ ಮಕ್ಕಳಿಗೆ ಒಳ್ಳೆಯ ಬೋಧನೆ ಮತ್ತು ಒಳ್ಳೆಯ ಜಾಬಿಗಾಗಿ ಏನು ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಮಿಲಾಪ್ ಫೌಂಡೇಶನ್ ಅವರಿಗೆ ತುಂಬ ಧನ್ಯವಾದಗಳು. ಬಿಪ್ಸ್ ಶಿಕ್ಷಣ ಸಂಸ್ಥೆಯ ಶಶಿಧರ್ ಕುಲಕರ್ಣಿ, ಕಮಕಾಲೆ ಸಂಸ್ಥೆಯ ಪ್ರಹ್ಲಾದ್ ಕಮಕಾಲೆ, ರಫೀಕ್ ಮಲಘಾನ್ ಸೇರಿದಂತೆ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಎಸ್ಎಸ್ಎಲ್ಸಿ ನಂತರ ಯಾವ ವಿಷಯ ಮಾಡಿದ್ರೆ ಸೂಕ್ತ ಎಂಬ ಸಲಹೆ ನೀಡಿದ್ರು. ಶಾದಿ ಮಹಲ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಆಗಮಿಸಿದ್ರು. ಮುಂದಿನ ತಮ್ಮ ಭವಿಷ್ಯದ ಬಗೆಗಿನ ಗೊಂದಲಗಳನ್ನು ನಿವಾರಿಸಿಕೊಂಡರು. ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಇರುತ್ತೆ, ಅಂದರೆ ಮುಂದೆ ನಾವು ಏನು ಕಲಿಬೇಕಂತೇಳಿ. ಆ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡಲಿಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ DYSP ಸಾಹೇಬರಾದಂಥ ರೋಷನ್ ಜಮೀರ್ ಅವರು ಉದ್ಘಾಟಕರಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಕೆಲವೊಂದು ಸಲಹೆ ಸೂಚನೆಗಳು ಕೊಟ್ಟರು. ದಯಾನಂದನ ಪಾಟೀಲ್ ಅವರು, ಡಾಕ್ಟರ್ ಉದಯ್ ನಾಯಕ್ ಅವರು, ಅಂದರೆ ಎಲ್ಲ ಮಾರ್ಗಗಳಿಂದ ಅಂದರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಸಾಧನೆ ಮಾಡಿದ್ದಾರೆ ಅಂಥವ್ರಿಗೂ ನಾವು ಅತಿಥಿಗಳಾಗಿ ಕರೆಸಿದ್ವಿ. ಎಲ್ಲರೂ ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ ನಮಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದರು. ಹಲವಾರು ಅವರು ಸಜೆಷನ್ಸನ್ನು ಕೊಟ್ಟಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ಈ ಒಂದು ಫೌಂಡೇಶನ್ ವತಿಯಿಂದ ನಾವು ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳನ್ನು ಮಾಡಲು ನಾವು ಪಣವನ್ನು ತೊಟ್ಟಿದ್ದೇವೆ. ಅದು ಎಜುಕೇಷನಲ್ಲಾಗಲಿ, ಹೆಲ್ತಲ್ಲಾಗಲಿ, ಬಡವರಿಗೆ ಒಂದು ಏನಾದರೂ ಹೆಲ್ಪ್ ಮಾಡುವಂಥ ದೃಷ್ಟಿಯಿಂದಾಗಲಿ ಎಲ್ಲ ರೀತಿಯಿಂದ ನಾವು ಸಹಾಯ ಮಾಡಲು ನಾವೊಂದು ಸಂಘಟನೆಯನ್ನು ಈ ಒಂದು ಪ್ರಾರಂಭ ಮಾಡಿದ್ದೀವಿ. ಕಾರ್ಯಾಗಾರಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಊಟ ಉಪಹಾರದ ವ್ಯವಸ್ಥೆ ಮಾಡಿದ್ರು. ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಶೈಕ್ಷಣಿಕ, ಸಮಾಜಮುಖಿ ಕಾರ್ಯ ಹಮ್ಮಿಕೊಳ್ಳುವ ಇಚ್ಛೆಯನ್ನು ಮಿಲಾಪ್ ಫೌಂಡೇಶನ್ ಇಟ್ಟುಕೊಂಡಿದೆ. ರನ್ ಟಿವಿ ನ್ಯೂಸ್, ಮುಧೋಳ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.